ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಚಾಕನಕೆರೆಯಲ್ಲಿ ಬಾಗಿನ ಸಮರ್ಪಿಸಿದ ಕೇಂದ್ರ ಸಚಿವರು. ಕಾಯಕ ಯೋಗಿಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ. ರಾಜ್ಯ ಸರ್ಕಾರದ ನಡವಳಿಕೆಗೆ ಚಾಟಿ ಬೀಸಿದ ಕುಮಾರಸ್ವಾಮಿ. ಜಿಲ್ಲೆಯಾದ್ಯಂತ ಸಂಭ್ರಮದ ವೈಕುಂಠ ಏಕಾದಶಿ ಆಚರಣೆ. ಹೊಸಹಳ್ಳಿಯ ಶ್ರೀನಿವಾಸ ದೇವಾಲಯದಲ್ಲಿ ವಿಶೇಷ ಪೂಜೆ. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ. ಮಂಡ್ಯದಲ್ಲಿ 3 ದಿನಗಳ ನಾಟಕೋತ್ಸವ ಆರಂಭ. ನಾಟಕ ಅಕಾಡೆಮಿ ಅಧ್ಯಕ್ಷ ನಾಗರಾಜಮೂರ್ತಿ ಚಾಲನೆ. ಗಮನ ಸೆಳೆದ ಜುಗಾರಿ ಕ್ರಾಸ್ ರಂಗಪ್ರಯೋಗ. ಯುವ ಜನತೆ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ. ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಬಗ್ಗೆ ದಿನೇಶ್ ಅಮೀನ್ ಮಟ್ಟು ವಿಷಾದ. ಸಾಮಾಜಿಕ ಜಾಲತಾಣಗಳ ಬಗ್ಗೆ ಆತಂಕ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ವೀಕ್ಷಣೆ. ಅಪಘಾತ ವಲಯ ತಪ್ಪಿಸಲು ಚಿಂತನೆ. ಶಾಸಕ ರವಿಕುಮಾರ್ ಗೌಡ ನೇತೃತ್ವ. ಭತ್ತ ಖರೀದಿ ಕೇಂದ್ರ ತೆರೆಯಲು ಹೆಚ್ಚಿದ ಒತ್ತಡ. ಬಿಜೆಪಿ ರೈತ ಮೋರ್ಚಾದಿಂದ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಮದ್ದೂರು ತಾಲೂಕಿನ ಚಾಕನಕೆರೆ ಗ್ರಾಮದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತುಂಬಿದ ಕೆರೆಗೆ ಬಾಗಿನ ಸಮರ್ಪಿಸಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಕೇಂದ್ರ ಸಚಿವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಬರಮಾಡಿಕೊಂಡರು. ಮದ್ದೂರು ತಾಲೂಕಿನ ಚಾಕನಕೆರೆ ಗ್ರಾಮದ ಕೆರೆಗೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬಾಗಿನ ಸಮರ್ಪಿಸಿದರು. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ವೇಳೆ ಈ ಭಾಗದಲ್ಲಿ ಏತ ನೀರಾವರಿಗೆ ಅವರು ಅನುದಾನ ನೀಡಿದರು. ತುಂಬಿದ ಕೆರೆಗೆ ಪೂಜೆ ಸಲ್ಲಿಸಿ ಕುಮಾರಸ್ವಾಮಿ ಧನ್ಯತೆ ಮೆರೆದರು. ಕುಮಾರಸ್ವಾಮಿ ಅವರಿಗೆ ಮಾಜಿ ಸಚಿವರಾದ ಡಿ.ಸಿ. ತಮ್ಮಣ್ಣ ಹಾಗೂ ಹಲವು ಬಿಜೆಪಿ ನಾಯಕರು ಸಾಥ್ ನೀಡಿದರು. ಮದ್ದೂರು ತಾಲೂಕಿನ ಚಾಕನಕೆರೆಗೆ ಆಗಮಿಸಿದ ಕುಮಾರಸ್ವಾಮಿ ಅವರನ್ನು ಬೆಳ್ಳಿ ರಥದಲ್ಲಿ ಕರೆತಂದ ಗ್ರಾಮಸ್ಥರು ತಮ್ಮ ಅಭಿನಂದನೆ ಸಲ್ಲಿಸಿದರು. ಪೂರ್ಣಕುಂಭ, ಮಂಗಳವಾದ್ಯ ಹಾಗೂ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಮಾರಸ್ವಾಮಿ, ಭತ್ತ ಖರೀದಿ ಕೇಂದ್ರ ತೆರೆಯದ ಕಾಂಗ್ರೆಸ್ ಸರ್ಕಾರಕ್ಕೆ ಚಾಟಿ ನೀಡಿದರು. ಸರ್ಕಾರ ಸಕಾಲದಲ್ಲಿ ಭತ್ತ ಖರೀದಿ ಕೇಂದ್ರ ತೆರೆಯದೆ ರೈತರದ ಜೀವನದ ಜೊತೆ ಚೆಲ್ಲಾಟ ಆಡ್ತಿದೆ ಅಂತ ಹೇಳಿದರು. ಸರ್ಕಾರ ಖರೀದಿ ಕೇಂದ್ರ ತೆರೆಯದೆ ಇನ್ನೂ ಗೋಣಿ ಚೀಲ ಖರೀದಿ ಮಾಡ್ತಾ ಇದೆ. ಸರ್ಕಾರ ಸಚಿವರ ಡಿನ್ನರ್ ಪಾರ್ಟಿಗೆ ಸಂಸದ ಎಚ್.ಡಿ. ವ್ಯಂಗ್ಯ ತುಂಬ ಚಾಟಿ ಏಟನ್ನು ನೀಡಿದರು. ಸರ್ಕಾರದ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಬೇಕಾದ ಸಮಸ್ಯೆಗಳನ್ನು ಇವರು ಡಿನ್ನರ್ ಪಾಲಿಟಿಕ್ಸ್ ಮಾಡಿ ಏನು ಮಾಡ್ತಾರೆ ಅಂತ ಪ್ರಶ್ನೆ ಮಾಡಿದರು. ಸಂಕ್ರಾಂತಿ ಬಳಿಕ ಸರ್ಕಾರ ಬೀಳುತ್ತಿನ ಬಗ್ಗೆ ನಾನು ಹೇಳಿಲ್ಲ. ಸಂಕ್ರಾಂತಿ ಬಳಿಕ ನಾನು ಕೆಲವು ವಿಷಯಗಳ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳಿದೆ ಅಷ್ಟೇ ಅಂತ ಅವರು ಕುಮಾರಸ್ವಾಮಿ ತಿಳಿಸಿದರು. ಇಲ್ಲ ಅಂತ ಹೇಳ್ತಾರೆ, ಆದರೆ ಡಿನ್ನರ್ ಪಾಲಿಟಿಕ್ಸ್ ನಡೀತಾ ಇರುವಂಥದ್ದು ಸರ್. ಎಲ್ಲೂ ಹೊರಗಡೆ ಅವ್ರು ತೋರಿಸ್ಕೊಂತ ಅದು ನೋಡಿ, ಅವ್ರ ಪಕ್ಷಕ್ಕೆ ಸೇರಿದಿರೋ ವಿಚಾರ. ಡಿನ್ನರ್ ಮೀಟಿಂಗ್ ಸೇರ್ತಾರೋ ಇಲ್ಲ ಮತ್ತಿನ್ಯಾತಿಗೆ ಸೇರ್ತಾರೋ ಅದು ನನಗೇನು ಸಂಬಂಧ. ಆದರೆ ಒಂದು ಹೇಳ್ತೀನಿ, ನಾನು ಮೊನ್ನೆ ಪರಮೇಶ್ವರ್ ಅವರ ಮನೆಯಲ್ಲಿ ಔತಣಕೂಟ ಅಂತ ಹೇಳ್ದಂಥದ್ದು ಏನಿದೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೊರಟಾಗ ಅವ್ರು ಹೇಳಿದ ಕಾರಣ SC ST ವಿದ್ಯಾರ್ಥಿಗಳಿಗೆ ಯಾವೊಂದು ಸ್ಕಾಲರ್ಶಿಪ್ ಕೊಡಬೇಕಾಗಿದೆ, ಸ್ಕಾಲರ್ಶಿಪ್ಗಳು ಕೊಟ್ಟಿಲ್ಲ, ಸ್ಕಾಲರ್ಶಿಪ್ಗಳು ಬಂದಿಲ್ಲ ವಿದ್ಯಾರ್ಥಿಗಳಿಗೆ, SC ST ವಿದ್ಯಾರ್ಥಿಗಳಿಗೆ. ಅದರ ಬಗ್ಗೆ ಚರ್ಚೆ ಮಾಡೋಕ್ಕೆ ಸೇರ್ತಾ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿದ್ರು. ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ? ಇವರು ಔತಣಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ? ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ, ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕ್ಕೆ ಅಂದರೆ ಸೇರ್ತಾ ಇದ್ದೀರಾ? ಬೋವಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ಆ ಶೇರ್ ಬಂದಿಲ್ಲ ಅಂತ ಅನ್ನೋದು ಚರ್ಚೆ ಮಾಡ್ತೀರಾ? ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು? ಅವೆಲ್ಲ ನೀವು ಔತಣಕೂಟ ಮಾಡ್ಕೊಂಡು ಅಲ್ಲ ಚರ್ಚೆ ಮಾಡಿ ಕ್ಯಾಬಿನೆಟ್ ಮಿನಿಸ್ಟರ್ ಯಾಕೆ ಆಗಿದ್ದೀರಿ? SC ST ಸಮಾಜಕ್ಕೆ, ಆ ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರದೇ ಇದ್ದರೆ ಕ್ಯಾಬಿನೆಟ್ನಲ್ಲಿ ಪ್ರತಿ ವಾರ ಮಾಡ್ತಿರಲ್ಲ, ಅಲ್ಲಿ ಚರ್ಚೆ ಮಾಡಬೇಕು. ನೀವು ಔತಣಕೂಟ ಕರ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರ, ಅಲ್ಲಿ ಔತಣಕೂಟದಲ್ಲಿ ಏನು ಚರ್ಚೆ ಮಾಡ್ತೀರಿ ಅದ್ರ ಬಗ್ಗೆ? ಮತ್ತು ಕ್ಯಾಬಿನೆಟ್ ಇರೋದೇ ಅದಕ್ಕೆ, ಮುಖ್ಯಮಂತ್ರಿ ಇರೋದೇ ಅದಕ್ಕೆ. ಇವರೆಲ್ಲ ಐಯಿಂದ ಮಹಾನ್ ನಾಯಕರುಗಳಲ್ವಾ? ಇಲ್ಲಿ ಔತಣಕೂಟ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರಾ ಸ್ಕಾಲರ್ಶಿಪ್ ಬಗ್ಗೆ, ಇದ್ರ ಬಗ್ಗೆ ಎಲ್ಲ? ನಾನು ಮಾತಾಡೋಣ, ನಾನು ಸಂಕ್ರಾಂತಿ ಹಬ್ಬದ ನಂತರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಏನು ವಿಷಯ ಮಾತಾಡ್ಬೇಕು ಮಾತಾಡ್ತೀನಿ. ನಾನು ಸರ್ಕಾರ ಬೀಳುತ್ತೆ ಅನ್ನೋದು ಎಲ್ಲೂ ಹೇಳಿಲ್ಲ. ನಾನೇನು ಹೇಳಿದ್ದೀನಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ? ನೋಡೋಣ, ಬನ್ನಿ ಮಾತಾಡೋಣ. ಬಾಗಿನ ಅರ್ಪಣೆ ಬಳಿಕ ನಡೆದ ವೇದಿಕೆ ಕಾರ್ಯಕ್ರಮವನ್ನು ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಉದ್ಘಾಟಿಸಿದರು. ನಂತರ ರೈತರಿಗೆ ಆತ್ಮೀಯವಾಗಿ
ಕುಮಾರಸ್ವಾಮಿ ಸನ್ಮಾನ ಮಾಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಡಿ.ಸಿ. ತಮ್ಮಣ್ಣ, ಡಾಕ್ಟರ್ ಕೆ. ಅನ್ನದಾನಿ, ಕೆ.ಟಿ. ಶ್ರೀಕಂಠೇಗೌಡ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಪಾಲ್ಗೊಂಡಿದ್ದರು. ಮಳವಳ್ಳಿ ತಾಲೂಕಿನ ಗೌಡಗೆರೆ ಶ್ರೀ ಬಸವೇಶ್ವರ ದೇವಸ್ಥಾನ ಹಾಗೂ ಮಳವಳ್ಳಿ ಪಟ್ಟಣದ ಮಂಚನಹಳ್ಳಿ ಬಡಾವಣೆಯ ಮೂಗದೇವಮ್ಮ ದೇವಾಲಯಗಳಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಗ್ರಾಮಾಂತರ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದು ಆರೋಪಿಗಳನ್ನು ಬಂಧಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಗೌಡಗೆರೆ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನ ಹಾಗೂ ಮಳವಳ್ಳಿ ಪಟ್ಟಣದ ಮಂಚನಹಳ್ಳಿ ಬಡಾವಣೆಯ ಮೂಗದೇವಮ್ಮ ದೇವಸ್ಥಾನಗಳಲ್ಲಿ ಕಳ್ಳತನ ಮಾಡಿದ್ದ ಪ್ರಕರಣವನ್ನು ಭೇದಿಸಲು ಯಶಸ್ವಿಯಾಗಿರುವ ಗ್ರಾಮಾಂತರ ಠಾಣೆ ಪೊಲೀಸರು ದೇವಾಲಯಗಳಲ್ಲಿ ಕಳವು ಮಾಡಿದ್ದ ಆರೋಪದ ಮೇಲೆ ಆರೋಪಿಯನ್ನು ಬಂಧನ ಮಾಡಿದ್ದಾರೆ. ಕಳೆದ ಅಕ್ಟೋಬರ್ 10ರಂದು ಗೌಡಗೆರೆ ಗ್ರಾಮದ ಬಸವೇಶ್ವರ ದೇವಸ್ಥಾನದಲ್ಲಿ ಕಳ್ಳತನ ನಡೆದಿದ್ದರೆ ಇದೇ ತಿಂಗಳ 3ರಂದು ಪಟ್ಟಣದ ಮಂಚನಹಳ್ಳಿ ಬಡಾವಣೆಯ ಮೂಗದೇವಮ್ಮ ದೇವಾಲಯದಲ್ಲಿ ಕಳ್ಳತನ ನಡೆಸಲಾಗಿತ್ತು. ಎರಡು ದೇವಾಲಯಗಳ ಕಳವು ಪ್ರಕರಣದ ತನಿಖೆಯನ್ನು ಡಿವೈಎಸ್ಪಿ ಕೃಷ್ಣಪ್ಪ ಅವರ ಮಾರ್ಗದರ್ಶನದಲ್ಲಿ ಕೈಗೆತ್ತಿಕೊಂಡ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಬಿ.ಜಿ. ಮಹೇಶ್, PSI ಶ್ರವಣದಾಸ ರೆಡ್ಡಿ ನೇತೃತ್ವದ ಅಪರಾಧ ದಳದ ಸಿಬ್ಬಂದಿಗಳಾದ ಮಣಿಕಂಠ ಸ್ವಾಮಿ, ಶಿವಕುಮಾರ್, ನಾಗೇಂದ್ರ ಹಾಗೂ ಪರಮಾನಂದ, ಕೌಶಿಕ್ ಮಾನಪ್ಪ ಮತ್ತು ರಾಥೋಡ್ ರವಿಕುಮಾರ್, ಲೋಕೇಶ್ ಅವರುಗಳನ್ನು ಒಳಗೊಂಡ ತಂಡ ದೇವಾಲಯಗಳಲ್ಲಿ ಕಳವು ಮಾಡಿದ ಆರೋಪದ ಮೇಲೆ ಕೇರ್ಪೇಟೆ ತಾಲೂಕು ಅಗಾಲಿಯ ಗ್ರಾಮದ ವಾಸಿ ಪ್ರದೀಪ್ ಬಿನ್ ನಟರಾಜ್ ಎಂಬಾತನನ್ನು ಬಂಧಿಸಿದ್ದಾರೆ. ಬಂಧಿತ ಕಳವು ಮಾಡಿದ್ದ ಹಿತ್ತಾಳೆ ಮಂಟಪಗಳು, ರಥದ ಕಳಸ, ಹಿತ್ತಾಳೆ ಬಿರಡೆ, ಛತ್ರಿಗಳು, ಬಟ್ಟಲುಗಳು, ಬೆಳ್ಳಿ ತಟ್ಟೆ, ದೀಪದ ಕಂಬ ಹಾಗೂ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದ್ದು ಇವುಗಳ ಮೌಲ್ಯ ಸುಮಾರು 5,50,000 ರೂಪಾಯಿಗಳು ಅಂತ ಹೇಳಲಾಗಿದೆ. ಪ್ರಕರಣ ಭೇದಿಸಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಲದಂಡಿ ಅಭಿನಂದಿಸಿದ್ದಾರೆ. ಮಂಡ್ಯ ಗ್ರಾಮಾಂತರ ವ್ಯಾಪ್ತಿಯ ಹನಕೆರೆಯಿಂದ ಹಿಂಡುವಾಳುವರೆಗೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಉಂಟಾಗುತ್ತಿದ್ದ ಅಪಘಾತಗಳನ್ನು ತಪ್ಪಿಸಲು ಮಂಡ್ಯ ಜಿಲ್ಲಾಧಿಕಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಡನೆ ಶಾಸಕ ರವಿಕುಮಾರ್ ಗೌಡರವರು ಸರ್ವಿಸ್ ರಸ್ತೆ ವೀಕ್ಷಣೆ ಮಾಡಿದರು. ಮಂಡ್ಯ ಗ್ರಾಮಾಂತರ ವ್ಯಾಪ್ತಿಯ ಹನಕೆರೆಯಿಂದ ಹಿಂಡುವಾಳುವರೆಗೆ ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಆಗುತ್ತಿರುವ ಅಪಘಾತ ತಪ್ಪಿಸಲು ಮಂಡ್ಯ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳೊಂದಿಗೆ ಶಾಸಕ ರವಿಕುಮಾರ್ ಗೌಡ ಗಣಿಗ ಅವರು ಸರ್ವಿಸ್ ರಸ್ತೆಯನ್ನು ವೀಕ್ಷಣೆ ಮಾಡಿದರು. ಮಂಡ್ಯ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆಯ ಹನಕೆರೆ, ಕಟ್ಟೆದೊಡ್ಡಿ ಅಂಡರ್ಪಾಸ್, ಬೂದನೂರು ಅಂಡರ್ಪಾಸ್, ಉಮರಹಳ್ಳಿ ಅಂಡರ್ಪಾಸ್, ಚಿಕ್ಕಮಂಡ್ಯ, ಒಳಲು ರಸ್ತೆಯು ಅಂಡರ್ಪಾಸ್ ಮತ್ತು ಸರ್ವಿಸ್ ರಸ್ತೆ ವೀಕ್ಷಣೆ ಮಾಡಿದ ಶಾಸಕರು ಅಂಡರ್ಪಾಸ್ಗಳಲ್ಲಿ ಲೈಟ್ ಹಾಗೂ CCTV ಅಳವಡಿಕೆ ಮಾಡುವಂತೆ ಮತ್ತು ಅವೈಜ್ಞಾನಿಕವಾಗಿ ಅಳವಡಿಸಿರುವ ರಸ್ತೆ ಪಂಪ್ಗಳನ್ನು ತೆರವುಗೊಳಿಸುವಂತೆ ಸೂಚಿಸಿದರು. ಇದರ ಜೊತೆಗೆ ರಸ್ತೆ ಬದಿಯ ಗುಂಡಿಗಳನ್ನು ಮುಚ್ಚಿ ರಸ್ತೆ ಅಪಘಾತ ತಪ್ಪಿಸಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಸೂಚನೆ ನೀಡಿದರು. ಇವತ್ತು ಹನಕೆರೆಯಿಂದ ಹಿಂಡುವಾಳುವರೆಗೆ ಸರಿಸುಮಾರು 15 ಕಿಲೋಮೀಟರ್ ನಾನು DC ಅವರು, NH, PWD ಮತ್ತು ರಾಷ್ಟ್ರೀಯ ಪ್ರಾಧಿಕಾರ, ನಗರಸಭೆ, PDO ಎಲ್ಲರೂ ಇವತ್ತು ಇಡೀ ಸರ್ವಿಸ್ ರಸ್ತೆಗಳಲ್ಲಿ ಏನೇನು ಅಧ್ವಾನಗಳಾಗಿದೆ, ಏನು ಪ್ರಾಬ್ಲಮ್ ಅಂತ ರೈತರ ಹತ್ರ, ಸಾರ್ವಜನಿಕರ ಹತ್ರ ಎಲ್ಲ ಕೇಳಿದ್ದೀವಿ. ಮತ್ತು ಮೊನ್ನೆ ಒಬ್ಬ ಯುವಕ ಅವೈಜ್ಞಾನಿಕ ಅಂಶದಿಂದ ಬಿದ್ದು ತೀರೋಗಿದ್ದು ನಮಗೆಲ್ಲರಿಗೂ ದುಃಖ ತಂದಿದೆ. ಮತ್ತು ಹಲವಾರು ಆಕ್ಸಿಡೆಂಟ್ಗಳು ದಿನನಿತ್ಯ ನಡೀತಾ ಇದೆ. ಇದನ್ನು ತಪ್ಪಿಸ್ಬೇಕು, ಶಾಶ್ವತವಾಗಿ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ. ಕೆಲವೊಂದು ಕಡೆ ಹಳ್ಳ ಇದೆ, ಅದನ್ನೆಲ್ಲ ಹೈವೇ ಅಥಾರಿಟಿಯವರು ಮಾಡಬೇಕು. ಇಮಿಡಿಯೇಟ್ಲಿ ಮಾಡ್ತೀವಿ ಅಂತ ಹೇಳಿದರೆ ನಾನು ಮತ್ತು DC ಅವರು ಕಾಲಕ್ಕೆ ಅವ್ರನ್ನ ಕರೆದು ಇಮಿಡಿಯೇಟ್ಲಿ ಜನಕ್ಕೆ ಯಾವುದೇ ತೊಂದರೆ ಆಗ್ದಂಗೆ ಆಕ್ಸಿಡೆಂಟ್ಗಳು ಇನ್ನು ಮುಂದೆ ಕಡಿಮೆ ಮಾಡಬೇಕೋಸ್ಕರ ನಾವು ಕ್ರಮ ಕೈಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ವೈಕುಂಠ ಏಕಾದಶಿ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹೊಸಹಳ್ಳಿಯಲ್ಲಿರುವ ಶ್ರೀನಿವಾಸ ವೆಂಕಟೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದವು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ವೈಕುಂಠ ಏಕಾದಶಿ ಪ್ರಯುಕ್ತ ಮಂಡ್ಯ ಜಿಲ್ಲೆಯಾದ್ಯಂತ ವೆಂಕಟೇಶ್ವರ, ಶ್ರೀನಿವಾಸ ಹಾಗೂ ಆಂಜನೇಯ ದೇವಾಲಯ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳು ಅರ್ಥಪೂರ್ಣವಾಗಿ ನಡೆದಿದ್ದಾವೆ. ಮಂಡ್ಯದ ಹೊಸಹಳ್ಳಿಯ ಶ್ರೀ ವೆಂಕಟೇಶ್ವರ ದೇವಾಲಯದಲ್ಲಿ ಪ್ರತಿ ವರ್ಷ ಸಹ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಪೂಜಾ ಪುನಸ್ಕಾರಗಳು ಜರುಗಿದವು. ಮುಂಜಾನೆಯಿಂದಲೇ ಸಾವಿರಾರು ಸಂಖ್ಯೆಯ ಭಕ್ತರು ಸಾರ್ವಜನಿಕ ದೇವರ ದರ್ಶನವನ್ನು ಪಡೆದರು. ಅದೇ ರೀತಿ ಬೋವಿ ಕಾಲೋನಿಯ ಶ್ರೀನಿವಾಸ ದೇವಾಲಯ, ಮಂಡ್ಯ ಓಲ್ಡ್ ಟೌನ್ ಹಳೇಬೀದಿ ಶ್ರೀನಿವಾಸ ದೇವಾಲಯ ಹಾಗೂ ವೆಂಕಟರಮಣ ಸ್ವಾಮಿ ದೇವಾಲಯಗಳಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಎಲ್ಲ ದೇವಾಲಯಗಳು ದಿನಪೂರ್ತಿ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಮುಂಜಾನೆ 5 ಗಂಟೆಯಿಂದಲೇ ದೇವಾಲಯಗಳಲ್ಲಿ ಸುಪ್ರಭಾತ ಸೇವೆ, ವಿಷ್ಣು ಸಹಸ್ರನಾಮ ಅರ್ಚನೆ, ಅಭಿಷೇಕ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಕೇಳಿ
ವೈಕುಂಠ ಏಕಾದಶಿ ದಿನದಂದು ವಿಷ್ಣುವಿನ ನಾನಾ ರೂಪಗಳ ದೇವಸ್ಥಾನದಲ್ಲಿ ದರ್ಶನ ಪಡೆದರೆ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಹೀಗಾಗಿ ಬೆಳಗ್ಗೆಯಿಂದಲೇ ಜನರು ದೇವಸ್ಥಾನಗಳಿಗೆ ಆಗಮಿಸಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗುತ್ತಿರುವುದು ಕಂಡುಬಂತು. ದೇವಾಲಯದಲ್ಲಿ ನಿರ್ಮಿಸಲಾಗಿದ್ದ ವಿಶೇಷ ದ್ವಾರದ ಮೂಲಕ ಭಕ್ತರು ಸರದಿ ಸಾಲಿನಲ್ಲಿ ತೆರಳಿ ಸ್ವಾಮಿ ದರ್ಶನ ಪಡೆದರು. ಸ್ವಾಮಿ ದರ್ಶನದ ಬಳಿಕ ಉತ್ತರ ದ್ವಾರದ ಮೂಲಕ ಹೊರಬಂದ ಭಕ್ತರಿಗೆ ಲಡ್ಡು, ಸಿಹಿ, ಪಂಚಾಮೃತ ಪ್ರಸಾದ ವಿತರಿಸುತ್ತಿದ್ದುದು ಕಂಡುಬಂತು. ರಾಜ್ಯ ಸರ್ಕಾರ ಕೂಡಲೇ ಭತ್ತ ಖರೀದಿ ಕೇಂದ್ರ ತೆರೆಯಬೇಕು. ಮುಕ್ತ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ಕುಸಿತ ಕಂಡಿದೆ. ಇದರಿಂದ ಅನ್ನದಾತರಿಗೆ ಅನ್ಯಾಯವಾಗುತ್ತಿದೆ ಎಂದು ಆಪಾದಿಸಿ ಮಂಡ್ಯದಲ್ಲಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ರೈತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕಂತ ಒತ್ತಾಯಿಸಿ ಮಂಡ್ಯ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಲಾಯಿತು. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆಯಾಗಿದ್ದ ಭತ್ತ ಮತ್ತು ರಾಗಿ ಬೆಳೆ ಕಟಾವು ಹಂತ ತಲುಪಿದ್ದು ಸಂಕ್ರಾಂತಿ ವೇಳೆಗೆ ಭತ್ತದ ಕೊಯ್ಲು ಮತ್ತು ಒಕ್ಕಣೆ ಬಹುತೇಕ ಮುಗಿಯುತ್ತದೆ. ಆದರೆ ಈವರೆಗೂ ಭತ್ತ ಖರೀದಿ ಕೇಂದ್ರಗಳು ಆರಂಭವಾಗಿಲ್ಲ ಅಂತ ದೂರಿದರು. ಇದರಿಂದಾಗಿ ಮುಕ್ತ ಮಾರುಕಟ್ಟೆಯಲ್ಲಿ ಭತ್ತದ ಬೆಲೆ ತೀವ್ರ ಕುಸಿತ ಕಂಡಿದೆ. ಅನ್ನದಾತರಿಗೆ ಆಗುತ್ತಿರುವ ಅನ್ಯಾಯವನ್ನು 2-3 ದಿನಗಳಲ್ಲಿ ಸರಿಪಡಿಸದಿದ್ದರೆ ಜಿಲ್ಲೆಯಲ್ಲಿರುವ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಬೀಗ ಜಡಿಯುವ ಕಾರ್ಯಕ್ರಮವನ್ನು ರೈತ ಮೋರ್ಚಾ ಹಮ್ಮಿಕೊಳ್ಳಬೇಕಾಗುತ್ತದೆ ಅಂತ ಎಚ್ಚರಿಸಿದರು. ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೆಂಬಲ ಬೆಲೆಗೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭತ್ತವನ್ನು ಖರೀದಿಯನ್ನು ಭತ್ತ ಕಟಾವಾದ ತಕ್ಷಣ ಪ್ರಾರಂಭ ಮಾಡಿದರೆ ಇವತ್ತು ಶೇಕಡ 100 ರೈತರಿಗೆ 2,700-800 ರೂಪಾಯಿ ಭತ್ತಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇತ್ತು. 2,300 ಪ್ಲಸ್ ಹೊರಗಡೆ ಕಳೆದ ಸಾರಿ 2,300ಕ್ಕೆ ಸರ್ಕಾರ ಖರೀದಿ ಮಾಡಿದೆ. 3,000 ಪಬ್ಲಿಕ್ ಅಲ್ಲಿ 3,000 ಹತ್ತಿರ ಎಲ್ಲ ರೈತರುಗಳಿಗೆ ಹಣ ಸಿಕ್ಕಿದೆ. ಈ ಸಾರಿ ಏನಾಗಿದೆ 1,200ರಿಂದ 1,800ಕ್ಕೆ ರೈತ ಆಲ್ರೆಡಿ ದಲ್ಲಾಳಿಗಳಿಗೆ ಭರ್ಜಿ ಒಳಗಾಗಿ ಈ ರೈತ ಕೇಂದ್ರದಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ 1,800, 900, 2,000. ಕೂಡಲೇ ರೈತರ ಸಮಸ್ಯೆಗಳಿಗೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಸ್ಪಂದಿಸಬೇಕು ಅಂತ ಆಗ್ರಹಿಸಿ ಧಿಕ್ಕಾರಕ್ಕೆ ಹೋಗಿದ್ದರು. ತರುವಾಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರಿಗೆ ಪ್ರತಿಭಟನಾ ನಿರತರು ಮನವಿ ಸಲ್ಲಿಸಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಭತ್ತ ಖರೀದಿ ಕೇಂದ್ರ ತೆರೆಯುವ ಬಗ್ಗೆ ತಾವೇನು ಮನವಿಗಳನ್ನು ಸಲ್ಲಿಸಿದ್ದೀರಾ, ಈ ಮನವಿಯನ್ನು ನಾವು ಅತಿ ಶೀಘ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೇವೆ. ಒಂದನೇದು, ಭತ್ತ ಖರೀದಿ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಡಿಸೆಂಬರ್ ತಿಂಗಳಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ನೋಂದಣಿ ರೈತರು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ನೋಂದಣಿ ಇನ್ನೂ ಕೂಡ ಅವಕಾಶಗಳಿದೆ. ಜನವರಿ 31ನೇ ತಾರೀಕು ಅವಕಾಶವಿದೆ. ಭತ್ತ ಖರೀದಿ ಕೇಂದ್ರವನ್ನು ತೆರೆಯಲಿಕ್ಕೆ ನೋಂದಣಿಯನ್ನು ಈಗಾಗಲೇ ಪ್ರಾರಂಭವಾಗಿದೆ. ಭತ್ತ ಕೇಂದ್ರವನ್ನು ನೋಂದಣಿನ ಆದಮೇಲೆ ಕೇಂದ್ರವನ್ನು ತೆರೆಯಲಿಕ್ಕೆ ಈಗಾಗಲೇ ಮಾರ್ಕೆಟಿಂಗ್ ಫೆಡರೇಷನ್ ಸಂಸ್ಥೆ ಅನುಷ್ಠಾನ ಏಜೆನ್ಸಿ ಆಗಿರೋದ್ರಿಂದ ಅವರು ರಾಜ್ಯ ಮಟ್ಟದಲ್ಲಿ ಟೆಂಡರನ್ನು ಕರೆದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಟೆಂಡರನ್ನು ಕರೆದು ಸಾಫ್ಟ್ವೇರ್ನ ತಯಾರು ಮಾಡೋದ್ರಲ್ಲಿ ಸ್ವಲ್ಪ ವಿಳಂಬ ಆಗಿದೆ. ಈಗಾಗಲೇ ನಾವು ಮೊನ್ನೆ ತಾನೇ ಸಂಬಂಧಪಟ್ಟಂಥ ಕಾರ್ಯದರ್ಶಿಗಳ ಜೊತೆ, ಉಸ್ತುವಾರಿ ಸಚಿವರ ಜೊತೆ ಇದ್ರ ಬಗ್ಗೆ ಎಲ್ಲ ಮಾತನಾಡಿ ಸಭೆಯನ್ನು ಕೂಡ ಮಾಡಿದ್ದೇವೆ. ಅತಿ ಶೀಘ್ರವಾಗಿ ಭತ್ತ ಖರೀದಿ ಕೇಂದ್ರವನ್ನು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದನ್ನು ತೆರಲಿಕ್ಕೆ ಕ್ರಮವನ್ನು ಕೈಗೊಳ್ಳುತ್ತೆ. ಪ್ರತಿಭಟನೆ ನೇತೃತ್ವವನ್ನು ಅಶೋಕ್, ನಿಂಗರಾಜು, ವಿವೇಕ್, ಸಿದ್ದರಾಜು, ನಿತ್ಯಾನಂದ, ಶಿವಕುಮಾರ್ ಆರಾಧ್ಯ, ಮಹೇಂದ್ರ, ಸಿಟಿ ಮಂಜುನಾಥ್, ಸಚಿನ್, ಪ್ರಮೋದ್, ಆರಾಧ್ಯ, ಆನಂದ್ ಸೇರಿದಂತೆ ಇತರರು ವಹಿಸಿದ್ದರು. ರಂಗಭೂಮಿ ಮತ್ತು ಕಲಾವಿದರು ಇಂದಿಗೂ ಸಹ ಜೀವಂತವಾಗಿ ಉಳಿದಿರುವುದು ಸರ್ಕಾರ ಅಥವಾ ಅಧಿಕಾರಿಗಳಿಂದಲ್ಲ. ರಂಗಭೂಮಿಯ ಜೀವಂತಿಕೆ ಉಳಿವಿಗೆ ಗ್ರಾಮೀಣ ಜನತೆಯೇ ಕಾರಣ ಎಂದು ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾದ ಕೆವಿ ನಾಗರಾಜಮೂರ್ತಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಕರ್ನಾಟಕ ಸಂಘ ಇವರ ಆಶಯದಲ್ಲಿ ಕಲಾಮಂದಿರದಲ್ಲಿ ನಡೆದ ಕೆವಿ ಶಂಕರಗೌಡ ನೆನಪಿನ ನಾಟಕೋತ್ಸವವನ್ನು ಕರ್ನಾಟಕ ನಾಟಕ ಅಕಾಡೆಮಿ ಅಧ್ಯಕ್ಷರಾದ ಕೆವಿ ನಾಗರಾಜಮೂರ್ತಿ ಅವರು ಚರ್ಮವಾದ್ಯ ನುಡಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ರಂಗಭೂಮಿ ಜೀವಂತಿಕೆಗೆ ಗ್ರಾಮೀಣ ಜನತೆ ಕಾರಣವಾಗಿದ್ದಾರೆ ಅಂತ ಅವರು ಅಭಿಪ್ರಾಯಪಟ್ಟರು. ರಂಗಭೂಮಿ ಮತ್ತು ಕಲಾವಿದರು ಇಂದು ಉಳಿದಿರುವುದು ಸರ್ಕಾರದಿಂದಲ್ಲ, ಅಧಿಕಾರಿಗಳಿಂದಲ್ಲ, ರಾಜಕಾರಣಿಗಳಿಂದಲ್ಲ, ರಂಗಭೂಮಿಯ ಜೀವಂತಿಕೆ ಗ್ರಾಮೀಣ ಜನತೆಯ ಕಾರಣದಿಂದ ಉಳಿದಿದೆ ಅಂತ ಅವರು ಅಭಿಪ್ರಾಯಪಟ್ಟರು. ಇಂದಿಗೂ ಸುಗ್ಗಿಯ ಸಂದರ್ಭ ಮುಗಿದ ನಂತರ ಕರ್ನಾಟಕದ ಗ್ರಾಮೀಣ ಪ್ರದೇಶಗಳಲ್ಲಿ ಪೌರಾಣಿಕ ರಂಗನಾಟಕಗಳು ಯಥೇಚ್ಛವಾಗಿ ನಡೆಯುತ್ತಿದ್ದಾವೆ. ಗ್ರಾಮೀಣ ಕಲಾವಿದರು ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿಗಳನ್ನು ವ್ಯಯ ಮಾಡ್ತಾರೆ, ಆದರೆ ಸರ್ಕಾರ ಕೊಡುವುದು ಅತ್ಯಂತ ಕಡಿಮೆ ಅಂತ ಅವರು ವಿಷಾದ ವ್ಯಕ್ತಪಡಿಸಿದರು. ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ರಂಗಭೂಮಿಯ ಬದ್ಧತೆಯಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಅದ್ಭುತ ನಾಟಕ
ನಾಟಕಗಾರರಾದ ಕೆ ವಿ ಶಂಕರಗೌಡರು ಗ್ರಾಮೀಣ ಮತ್ತು ಪೌರಾಣಿಕ ನಾಟಕಗಳಿಗೆ ಒತ್ತು ನೀಡುತ್ತಿದ್ದರು. ಒಬ್ಬ ಸೃಜನಶೀಲ ವ್ಯಕ್ತಿಯಾಗಿ ರಂಗಭೂಮಿಯನ್ನು ಆವರಿಸಿಕೊಂಡಿದ್ದರು. ಅವರ ಬಗ್ಗೆ ಬರೆದಿರುವ ನಿತ್ಯ ಸಚಿವ ನಾಟಕ ಮತ್ತು ಅವರು ರಚಿಸಿರುವ ಪಾದುಕ ಕಿರೀಟಿ ನಾಟಕಗಳು ಕಣ್ಮುಂದೆ ನಿಲ್ಲುತ್ತವೆ. ಅಂತಹ ವ್ಯಕ್ತಿಯ ಹೆಸರಿನಲ್ಲಿ ನಾಟಕೋತ್ಸವ ನಡೆಯುತ್ತಿರುವುದು ಸಕಾಲಿಕ ಅಂತ ಹೇಳಿದರು. ಆದರೆ ರಂಗಮಂದಿರ ನೋಡಿದರೆ ವ್ಯತ್ಯಾಗುತ್ತದೆ. ಲೈಟು, ಸೌಂಡು, ಕಲಾವಿದರ ಅಭ್ಯಾಸಕ್ಕೆ ವ್ಯವಸ್ಥೆಯಲ್ಲಿರುವುದು ನೋಡಿದರೆ ದುಃಖ ಬರುತ್ತದೆ. ಅಧಿಕಾರಿಗಳಿಗೆ ಬದ್ಧತೆ ಇರಬೇಕು. ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ವರದಿ ಸಲ್ಲಿಸಿದರೆ ಸರ್ಕಾರದ ಜೊತೆ ಮಾತನಾಡಿ ನೆರವು ಒದಗಿಸುವುದಾಗಿ ಅವರು ತಿಳಿಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ, ನಿತ್ಯ ಸಚಿವ ಕೆ ವಿ ಶಂಕರಗೌಡರು ರಂಗ ಕಲಾವಿದರೊಂದಿಗೆ ರಂಗ ಚಟುವಟಿಕೆ ನಡೆಸುವುದರ ಮೂಲಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು. ಸಾಹಿತ್ಯ ಮತ್ತು ನಾಟಕ ಅಕಾಡೆಮಿಯನ್ನು ಸಚಿವರಾಗಿದ್ದ ಅವಧಿಯಲ್ಲಿ ವಿಕೇಂದ್ರೀಕರಣಗೊಳಿಸಿದರು. ನಾಟಕ ಅಕಾಡೆಮಿಗೆ ಆಯಾ ಕ್ಷೇತ್ರದ ಪರಿಣಿತರು ಅಧ್ಯಕ್ಷರಾಗಲು ಕ್ರಮ ವಹಿಸಿದರು. ಇದರಿಂದಾಗಿ ಸಿ.ಜಿ.ಕೆ. ಕಪ್ಪಣ್ಣ, ಕೆ.ವಿ. ನಾಗರಾಜಮೂರ್ತಿ ಅಂತವರು ಅಧ್ಯಕ್ಷರಾಗಲು ಸಾಧ್ಯವಾಯಿತು ಅಂತ ಹೇಳಿದರು. ಕಲಾಮಂದಿರವನ್ನು ದುರಸ್ತಿಗೊಳಿಸಿದ್ರು. ಇನ್ನೂ ಅಗತ್ಯ ಸೌಲಭ್ಯಗಳು ದೊರಕಬೇಕು. ಇವುಗಳ ನಡುವೆಯೂ ಹವ್ಯಾಸಿ ರಂಗಭೂಮಿ ಉಳಿದಿರುವುದೇ ದೊಡ್ಡ ಸಾಹಸ ಅಂತ ಅವರು ಹೇಳಿದರು. ಮೊದಲಿಗೆ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಕಲಾವಿದರ ಪರವಾಗಿ ನಾಟ್ಯ ಅಕಾಡೆಮಿಗೆ ಅದರ ಕರ್ನಾಟಕವನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಕೆ ವಿ ನಾರಾಯಣಮೂರ್ತಿಯವರಿಗೆ ನಾನು ಮೊದಲಿಗೆ ನನ್ನ ಗೌರವವನ್ನು, ನನ್ನ ಪ್ರೀತಿ ನಾಮಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಶಂಕರಗೌಡರು ನಾವು ಯಾಕೆ ಮಾತುಮಾತೆ ನೆನಪುಕೊಳ್ಬೇಕು, ಯಾಕೆ ನಾರಾಯಣಮೂರ್ತಿ ಅಂತ ನಮ್ಮ ಆ ಮಾತಿಗೆ ಹೆಸರಿಗೆ ಯಾಕೆ ಗೌರವವನ್ನು ಕೊಟ್ಟಿದ್ದಾರೆ ಎಂಬುದನ್ನು ಒಂದ್ಸಾರಿ ಯೋಚನೆ ಮಾಡಿದ್ರು. ಶಂಕರಗೌಡರು ಈ ಜಿಲ್ಲೆಯ ನಾಯಕರಾಗಿದ್ದಂಥವ್ರು, ಹಿರಿಯ ನಾಯಕರಾಗಿದ್ದಂಥವ್ರು, ಬರೀ ನಾಯಕರು ಮಾತ್ರ, ರಾಜಕಾರಣಿ ಮಾತ್ರ, ಮುತ್ಸದ್ದಿಯವರು. ಒಂದು 50 ವರ್ಷಕ್ಕೆ ಏನಾಗಬೇಕು ಮಂಡಿಗೆ ಅಂತ ಯೋಚನೆ ಮಾಡ್ತಾ ಇದ್ದಂಥವ್ರು, ರಂಗಭೂಮಿಯ ಬಗ್ಗೆ ಅಪಾರವಾದ ಒಲಿಬಿಟ್ಕೊಂಡಿದ್ದಂಥವ್ರು, ರಂಗಭೂಮಿಯ ಮೂಲಕವೇ, ನಾಟಕದ ಪ್ರದರ್ಶನಗಳ ಮೂಲಕವೇ ಅವರು ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದಂಥದ್ದು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಕಾರ್ಯದರ್ಶಿ ಎಚ್ ಡಿ ಸೋಮಶೇಖರ್ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಾಟಕ ಅಕಾಡೆಮಿಯ ಸದಸ್ಯರಾದ ಎಂ.ಎಸ್. ಚಂದ್ರಶೇಖರ್ ಉಪಸ್ಥಿತರಿದ್ದರು. ಉದ್ಘಾಟನಾ ಸಮಾರಂಭದ ನಂತರ ಕೆ.ಪಿ. ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಆಧಾರಿತ ನಟರಾಜ್ ಹೊನ್ನವಳ್ಳಿ ನೀಡಿದ ರಂಗರೂಪ ಮತ್ತು ನಿರ್ದೇಶನದ ಜುಗಾರಿ ಕ್ರಾಸ್ ನಾಟಕವನ್ನು ಬೆಂಗಳೂರಿನ ಸಮುದಾಯ ತಂಡದವರು ಪ್ರಸ್ತುತಪಡಿಸಿದರು.
ಈ ಜಾಗಕ್ಕೆ ಪೋಸ್ಟಿಂಗ್ ಹಾಕ್ತಿದ್ರು 60,000 ಹಾಕಿದ್ರೆ ಸುಮ್ಮನೆ ಆಗಲ್ಲ. ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೊಳಗಾಗಿ ಅದೆಲ್ಲ ಸಂಪಾದನೆ ಮಾಡ್ತಲ್ವಾ. ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ ಹಾಗೂ ನೆಹರು ಯುವಕ ಕೇಂದ್ರ ಆಶ್ರಯದಲ್ಲಿ ಯುವ ಜನತೆ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣವನ್ನು ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜು ರಸ್ತೆಯಲ್ಲಿರುವ ನೆಹರು ಯುವಕ ಕೇಂದ್ರದ ಸಭಾಂಗಣದಲ್ಲಿ ನಡೆಯಿತು. ನೆಹರು ಯುವಕ ಕೇಂದ್ರದ ಸಭಾಂಗಣದಲ್ಲಿ ನಡೆದ ಸಮಾರಂಭವನ್ನು ನಾಡಿನ ಹಿರಿಯ ಪತ್ರಕರ್ತರು ಮತ್ತು ಪ್ರಸ್ತುತ ಖ್ಯಾತ ಅಂಕಣಕಾರರಾದ ದಿನೇಶ್ ಅಮೀನುಮಠರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದವರು, ದೇಶದ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೂಡ ಪತ್ರಿಕೆ ಹೊರತಂದಿದ್ದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೂಡ ಪತ್ರಿಕೆ ಹೊರತಂದಿದ್ದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದವರು ಕೂಡ ಅನೇಕರು ಪತ್ರಿಕಾ ರಂಗದಲ್ಲಿ ಇದ್ದು ಕೆಲಸ ಮಾಡಿದ್ದರು. ಪತ್ರಿಕೋದ್ಯಮ ಸ್ವಾತಂತ್ರ್ಯ ಹೋರಾಟದ ಸಾಧನೆಗೆ ಪೂರಕವಾಗಿತ್ತು ಅಂತ ಹೇಳಿದರು. ಇಡೀ ಜ್ಞಾನ ಇಂದು ಬೆರಳ ತುದಿಯಲ್ಲಿ ಬಂದು ನಿಂತಿದೆ. ಇವತ್ತಿನ ಪತ್ರಿಕೋದ್ಯಮಕ್ಕೆ ಹೋಲಿಕೆ ಮಾಡಿದರೆ ತಂತ್ರಜ್ಞಾನ ಸಾಕಷ್ಟು ನೆರವು ನೀಡುತ್ತಿದೆ. ಒಂದು ಮೊಬೈಲ್ನಿಂದಲೇ ಇಡೀ ಪೇಪರನ್ನು ಲೇಔಟ್ ಮಾಡಿ ಪತ್ರಿಕೆಯನ್ನು ಹೊರತರಬಹುದಾದ ಸಾಧ್ಯತೆ ಹೆಚ್ಚಾಗಿದೆ. ಇಂದು ಪತ್ರಿಕೋದ್ಯಮ ಸುಲಭವಾಗಿದೆ, ಆದರೆ ಮಾಧ್ಯಮದ ಬಗ್ಗೆ ಜನಾಭಿಪ್ರಾಯ ಬೇರೆಯೇ ಆಗಿದೆ ಅಂತ ವಿಷಾದ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಮಾನಗಳಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹತೆ ಕ್ಷೀಣಿಸುತ್ತಿದೆ. ಸಂವಿಧಾನದಲ್ಲಿ 4ನೇ ಅಂಗವಾಗಿರುವ ಪತ್ರಿಕೋದ್ಯಮಕ್ಕೆ ವಿಶೇಷ ಸ್ಥಾನಮಾನವೇನು ನೀಡಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಇರುವ ಅಭಿವ್ಯಕ್ತಿ ಮಾತ್ರ ಪತ್ರಕರ್ತನಿಗೂ ಇದೆ. ಅದಕ್ಕಾಗಿ ಪತ್ರಕರ್ತ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಅಂತ ಅವರು ಸಲಹೆ ನೀಡಿದರು. ಆಡಳಿತ ಪಕ್ಷಗಳು ಮಾಧ್ಯಮವನ್ನು ತುಳಿಯುತ್ತಿದ್ದಾವೆ ಎಂಬ ಗಂಭೀರ ಆರೋಪ ಕೇಳಿಬರುತ್ತಿದೆ. ಇತ್ತೀಚೆಗೆ ಪತ್ರಿಕೋದ್ಯಮ ಉದ್ಯಮವಾಗಿ ಪರಿವರ್ತನೆಯಾಗಿದೆ. ಓದುಗನಿಗಿಂತ ಜಾಹೀರಾತುಗಳೇ ಮುಖ್ಯವಾಗಿ ವಿಜೃಂಭಿಸುತ್ತಿವೆ ಅಂತ ಅವರು ಹೇಳಿದರು. ಮಾಧ್ಯಮ ಕ್ಷೇತ್ರ ನನ್ನ ಅನ್ನದ ಬಟ್ಟಲದು. ನನಗೆ ಅನ್ನವನ್ನು ಮಾತ್ರ ಕೊಟ್ಟದಲ್ಲ, ನನಗೆ ವ್ಯಕ್ತಿತ್ವವನ್ನು ಕೂಡ ಕೊಟ್ಟ ಒಂದು ವೃತ್ತಿ. ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ಕಡಿಮೆ ಮಾಡಿದ್ದೇನೆ. ಮಾಧ್ಯಮದ ಬಗ್ಗೆ ಮಾತಾಡಿದರೆ ಬಹಳ ಒಳ್ಳೆಯದನ್ನು ಮಾತಾಡಲಿಕ್ಕೆ ಕಡಿಮೆ ಅವಕಾಶ ಇರುತ್ತೆ. ನಾವು ಟೀಕೆಗಳನ್ನು ಜಾಸ್ತಿ ಮಾಡ್ತೇವೆ. ಟೀಕೆಗಳನ್ನು ಮಾಡಿದಾಗ ಎಲ್ಲ ನಮಗೆ ಅದನ್ನು ಕೊಟ್ಟ ವ್ಯಕ್ತಿಯನ್ನೇ ಟೀಕೆ ಮಾಡಬೇಕಾಗುತ್ತೆ, ಆ ಮುಜುಗರವನ್ನು ಅನುಭವಿಸಬೇಕಾಗುತ್ತೆ ಮತ್ತು ಆ ನೋವನ್ನು ಅನುಭವಿಸಬೇಕಾಗುತ್ತೆ ಅಂತ ನಾನು ಮಾತಾಡೋದನ್ನು ಕಡಿಮೆ ಮಾಡ್ತೇನೆ. ಆದರೆ ಗೌರಿ ಚೆನ್ನಪ್ಪನವರನ್ನು ನೋಡಿದರೆ ನನಗೆ ನಾನು ಈ ಕಾರ್ಯಕ್ರಮಕ್ಕೆ ನಿಜವಾಗಿ ಬರಲಿಕ್ಕೆ ಕಾರಣ ಅವರು. ನಾನು ಹಿಂದೆ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ, ಅವರದೇ ನೇತೃತ್ವದಲ್ಲಿ ನಡೆದ. ನಾವು ನೋಡಿದ ಮಾಧ್ಯಮ ಕ್ಷೇತ್ರ ಪತನದ ಹಾದಿಯಲ್ಲಿದೆ, ಇದರ ಭವಿಷ್ಯ ಏನು ಎನ್ನುವ ಚಿಂತೆಯಲ್ಲಿರುವಾಗ ಈ ಕೌಡ್ಲಿ ಚೆನ್ನಪ್ಪನಂತವರು ನಮಗೆ ಕಾಣ್ತಾರೆ. ಈ ವಯಸ್ಸಿನಲ್ಲಿ ಅವರ ಉತ್ಸಾಹ, ಅವರಲ್ಲಿರುವ ನಿರೀಕ್ಷೆ, ಭವಿಷ್ಯದ ಬಗ್ಗೆ ಇರುವ ಕಾಳಜಿ ಮತ್ತು ಭರವಸೆ, ಇವೆಲ್ಲವನ್ನು ನೋಡಿದರೆ ಮಾಧ್ಯಮ ಕ್ಷೇತ್ರಕ್ಕೆ ಒಂದು ಭರವಸೆ ಇದೆ ಅಂತ ಒಮ್ಮೆ ಅನಿಸುತ್ತೆ. ಹಿರಿಯ ಪತ್ರಕರ್ತರು ಹಾಗೂ ಬೆಂಗಳೂರು ಪ್ರೆಸ್ ಕ್ಲಬ್ನ ಜಂಟಿ ಕಾರ್ಯದರ್ಶಿಗಳಾದ ಬೂಕನಕೆರೆ ಧರಣೇಶ್ವರರು ಮಾತನಾಡಿ, ಸಂಪ್ರದಾಯಸ್ಥ ಮಾಧ್ಯಮಗಳ ಮೇಲೆ ಹಿಡಿತ ಇದೆ, ಆದರೆ ಸಾಮಾಜಿಕ ಜಾಲತಾಣಗಳಿಗೆ ಯಾವುದೇ ಹಿಡಿತ ಇಲ್ಲ. ಇಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮೇಲೆ ಜವಾಬ್ದಾರಿ ಹೆಚ್ಚಾಗಿದೆ. ಸಕ್ಕರ್ನಾಡು ಮಂಡ್ಯದಲ್ಲಿ ಇತ್ತೀಚೆಗೆ ನಡೆದ ಕೆಲವೊಂದು ಧರ್ಮ ಜಾತಿಯ ವಿಚಾರಗಳು ಅತ್ಯಂತ ಬೇಸರ ತರಿಸುವ ವಿಚಾರವಾಗಿದ್ದು, ಇಂತಹ ಹೊತ್ತಿನಲ್ಲಿ ಮಾಧ್ಯಮಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ಅವರು ಹೇಳಿದರು. ಪ್ರಾಮಾಣಿಕವಾಗಿರಬೇಕಾಗಿದ್ದು ಎಚ್ಚರಿಕೆಯಲ್ಲ, ಹಂಗೆ ಇರಬೇಕು, ಪ್ರಾಮಾಣಿಕವಾಗಿ ಇರಬೇಕು. ಯಾವ ರೀತಿಯ ಪ್ರಾಮಾಣಿಕತೆ ಅನ್ನೋದು ಮುಖ್ಯ. ಈಗ ಪತ್ರಕರ್ತನಿಗೆ ಏನು, ಅವನು ಈ ನಾವು ಬಹಳ ಸರಳವಾಗಿ ಹೇಳಬೇಕು ಅಂತಂದ್ರೆ, ಸಮಾಜಕ್ಕೆ ಒಂದು ಕರಡಿ ಏನಾಗ್ತದೆ, ಯಾವ ಬೆಳೀತು ಯಾವ ಬೆಳೀತು ಅಂತ ತಿಳಿಸ್ಕೊಡ್ತಾನೆ. ಸೊ ಆ ಥರದೊಂದು ಅಳೆದು ತೂಗುವಂತಹ ಅವನೊಂದು ಶಕ್ತಿ ಇರಬೇಕು, ಆ ಪ್ರಜ್ಞೆ ಇರಬೇಕು, ಜ್ಞಾನ ಇರಬೇಕು. ಮತ್ತೆ ಯಾವುದು ಸರಿ ಅದನ್ನ, ಯಾವುದು ತಪ್ಪು ಅದನ್ನ ಜನಕ್ಕೆ ಅಷ್ಟೇ ನೇರವಾಗಿ ತಿಳಿಸ್ಬೇಕು. ಸೊ ಹಾಗಾಗಿ ಆ ದೃಷ್ಟಿಯಲ್ಲಿ ಪ್ರಾಮಾಣಿಕವಾಗಿರಬೇಕು. ಮೈಸೂರು ಮಹಾರಾಣಿ ಕಾಲೇಜಿನ ಸಮೂಹ ಸಂವಹನ ಪತ್ರಿಕೋದ್ಯಮ ವಿಭಾಗದ ಬೋಧಕರಾದ ಡಾಕ್ಟರ್ ಎಂ ದಿಲೀಪ್ ನರ್ಸಯ್ಯ ಅವರು ಪ್ರಸ್ತುತ ಪತ್ರಿಕೋದ್ಯಮ ಮತ್ತು ಯುವಜನತೆ ಬಗ್ಗೆ ವಿಚಾರ ಸಂಕಿರಣವನ್ನು ಮಂಡಿಸಿದರು. ಸುಮಾರು 16-17 ವರ್ಷದ ವಿದ್ಯಾರ್ಥಿಗಳು ಕೂತಿದ್ದಾರೆ. ಇವರಿಗೆ ಪತ್ರಿಕೋದ್ಯಮದ ಪರಿಚಯವನ್ನು ಮಾಡಿರುವಂಥದ್ದು ಕರ್ನಾಟಕ ರಾಜ್ಯದ ಮಾಧ್ಯಮ ರಂಗದ ಸಾಕ್ಷಿ ಪ್ರಜ್ಞೆ ದಿನೇಶ್ ಅವರು. ನಾವು ಕೇವಲ ಅವರ ಲೇಖನಗಳನ್ನ ಓದ್ಕೊಂಡು ಪತ್ರಕರ್ತರಾಗಬೇಕು ಅಂತ ಆಸೆ ಪಟ್ಟವರು
ಮೇಷ್ಟ್ರುಗಳನ್ನು ಇವತ್ತು ನೇರವಾಗಿ ಇಲ್ಲಿ ಕೂತಿರೋದು ಏನು ಸುಳ್ಳಿಲ್ಲ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಬಹುತೇಕ ಜನರು ಸರ್ ಅವರ ಭಾಷಣವನ್ನ ಬಹಳ ಗಂಭೀರವಾಗಿ ಕೇಳಿಸ್ಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಸರ್ನ ಕಸಿದು ಮಂಡ್ಯದಿಂದ ಒಳ್ಳೆ ಪತ್ರಕರ್ತರು, ನಿಷ್ಠಾವಂತ ಪತ್ರಕರ್ತರನ್ನ ಮುಂದಿನ 5-6 ವರ್ಷಗಳಲ್ಲಿ ನಾವು ನೋಡಬಹುದಾಗಿದೆ ಅಂತ ನಾನು ಈ ಸಭೆಯಲ್ಲಿ ಪ್ರಾಮಿಸ್ ಮಾಡ್ತೇನೆ. ವೇದಿಕೆಯಲ್ಲಿ ಮಂಡ್ಯ ಜಿಲ್ಲಾ ಜರ್ನಲಿಸ್ಟ್ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷರಾದ ಕೌಡ್ಲೆ ಚೆನ್ನಪ್ಪ, ಪ್ರಸ್ತುತ ಕ್ಲಬ್ನ ಅಧ್ಯಕ್ಷರಾದ ದೇಶಹಳ್ಳಿ ಮೋಹನ್ ಕುಮಾರ್, ಪತ್ರಕರ್ತರಾದ ಕಬ್ಬನಹಳ್ಳಿ ಶಂಭು ಉಪಸ್ಥಿತರಿದ್ದರು. ಮಂಡ್ಯದ ಹೃದಯ ಭಾಗದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವು ಅದ್ಧೂರಿಯಾಗಿ ಹಾಗೂ ಸಡಗರ ಸಂಭ್ರಮದಿಂದ ಅರ್ಥಪೂರ್ಣವಾಗಿ ಜರುಗಿತು. ಮಂಡ್ಯದ ಹೃದಯ ಭಾಗದಲ್ಲಿರುವ ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಅಂಗವಾಗಿ ಶ್ರೀನಿವಾಸ ಕಲ್ಯಾಣ ಉತ್ಸವವು ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ನಡೆಯಿತು. ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಮುಖ್ಯಸ್ಥರಾದ ಶ್ರೀ ಶಾಂತಕುಮಾರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು. ಮುಂಜಾನೆಯಿಂದಲೇ ದೇವರಿಗೆ ಭವ್ಯವಾದ ವಿಶೇಷ ಹೂವಿನ ಅಲಂಕಾರ, ನಾನಾ ವಿಧವಾದ ಪುಷ್ಪಾಲಂಕಾರ ಹಾಗೂ ಬಣ್ಣ ಬಣ್ಣದ ಅಕ್ಷತೆಗಳಿಂದ ದೇವಿಯನ್ನು ಅಲಂಕಾರ ಮಾಡಲಾಗಿತ್ತು. ಮುಂಜಾನೆ 4 ಗಂಟೆಯಿಂದಲೇ ದೇವರಿಗೆ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು. ವೈಕುಂಠ ಏಕಾದಶಿ ಅಂಗವಾಗಿ ಮುಂಜಾನೆ 6:30 ಗಂಟೆಗೆ ವೈಕುಂಠದ ಬಾಗಿಲನ್ನು ತೆರೆಯಲಾಗಿತ್ತು. ದೇವಾಲಯದಲ್ಲಿ ಒಟ್ಟು 7 ದ್ವಾರಗಳನ್ನು ತೆರೆಯಲಾಗಿತ್ತು. ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನು ಪಡೆದು ಪುನೀತರಾದರು. ಐತಿಹಾಸಿಕ ತಿರುಪತಿ ಮಾದರಿಯಲ್ಲಿಯೇ ಸಂಭ್ರಮದಿಂದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ಸಂಪ್ರದಾಯಬದ್ಧವಾಗಿ ಶ್ರೀನಿವಾಸ ಮತ್ತು ಶ್ರೀದೇವಿ ಭೂದೇವಿಯವರಿಗೆ ಕಂಕಣ ಭಾಗ್ಯ ಹಾಗೂ ತೋಮಾರ ಸೇವೆಯನ್ನು ನೆರವೇರಿಸಲಾಯಿತು. ಒಡೆ ಮತ್ತು ಲಡ್ಡು ಸೇವೆ ಜೊತೆಗೆ ಮಾಲೆಗಳನ್ನು ಬದಲಾಯಿಸುವ ಮೂಲಕವೂ ಕೂಡ ಹೊಸ ಧಾರ್ಮಿಕ ಪರಂಪರೆಯನ್ನು ಇಲ್ಲಿ ನೆರವೇರಿಸಲಾಯಿತು. ಪೂಜಾ ಕೈಂಕರ್ಯದ ಅಂಗವಾಗಿ ವಿದ್ವಾನ್ ವೇದ ಬ್ರಹ್ಮ ಶ್ರೀನಾಥ್ ಮತ್ತು ತಂಡದವರಿಂದ ವೇದಘೋಷ ಕಾರ್ಯಕ್ರಮ ಕೂಡ ನಡೆಯಿತು. ಮಂಡ್ಯದ ನವೀನ್ ದಂಪತಿಗಳಿಂದ ಸ್ಯಾಕ್ಸೋಫೋನ್ ವಾದನದೊಂದಿಗೆ ಮೆರವಣಿಗೆ ಆರಂಭವಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಂತರ ದೇವಸ್ಥಾನದ ಬಳಿ ಮೆರವಣಿಗೆ ಸಮಾಪ್ತಿ ಕಂಡಿತು. ದೇವಾಲಯದ ಮುಂಭಾಗ ನಿರ್ಮಿಸಿದ್ದ ವೈಕುಂಠ ದ್ವಾರದ ಕೆಳಗೆ ತಳವಾಗಿ ನಡೆಯಬೇಕು ಎನ್ನುವ ಒಂದು ವಿಧಾನದೊಂದಿಗೆ ವೈಕುಂಠ ಏಕಾದಶಿ ಸಂಭ್ರಮ ಸಮಾಪ್ತಿಗೊಂಡಿತು. ಮುಂಜಾನೆಯಿಂದ ಸಂಜೆವರೆಗೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಮಂಡ್ಯ ನಗರ ಸೇರಿದಂತೆ ಇತರ ಭಾಗಗಳಿಂದ ಭಕ್ತರು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಇಡೀ ಪೂಜಾ ಕೈಂಕರ್ಯದ ನೇತೃತ್ವವನ್ನು ಶಾಂತಕುಮಾರ ಸ್ವಾಮೀಜಿ ವಹಿಸಿಕೊಂಡಿದ್ದರು. ನೂತನವಾಗಿ ಅಸ್ತಿತ್ವಕ್ಕೆ ಬಂದಿರುವ ಎಂಆರ್ಎಂ ಪ್ರಕಾಶನದ ಉದ್ಘಾಟನೆ, 3 ಕೃತಿಗಳ ಬಿಡುಗಡೆ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭವು ಜನವರಿ 12ರಂದು ಬೆಳಿಗ್ಗೆ 10:30 ಗಂಟೆಗೆ ಮಂಡ್ಯದ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಪ್ರಕಾಶನದ ಮುಖ್ಯಸ್ಥರಾದ ಚಂದ್ರಶೇಖರ ದಾಕೋಹಳ್ಳಿ ಹಾಗೂ ಮಂಜು ಮುತ್ತೇಗೆರೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಚಂದ್ರಶೇಖರ ದಾಕೋಹಳ್ಳಿ ಹಾಗೂ ಮಂಜು ಮುತ್ತೇಗೆರೆ ಅವರು ಮಂಡ್ಯ ಜಿಲ್ಲೆಯ ಹಾಗೂ ನಾಡಿನ ಪ್ರತಿಭಾನ್ವಿತ ಸೃಜನಶೀಲ ಬರಹಗಾರರ ಭಾಷೆ, ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಬದ್ಧತೆ ಹಾಗೂ ವೈಜ್ಞಾನಿಕ ದೃಷ್ಟಿಕೋನಗಳ ಚಿಂತನೆಗಳಿರುವ ಉತ್ತಮ ಪುಸ್ತಕಗಳನ್ನು ಪ್ರಕಟಿಸುವ ಸದುದ್ದೇಶವನ್ನು ನಮ್ಮ ಪ್ರಕಾಶನ ಸಮಿತಿ ಹೊಂದಿದೆ. ಜನರಲ್ಲಿ ಪುಸ್ತಕ ಓದುವ ಸಂಸ್ಕೃತಿಯನ್ನು ಬೆಳೆಸುವ ಹಾಗೂ ಶಾಲಾ ಕಾಲೇಜು ಹಂತದಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಚಾರಿಕ ಹಾಗೂ ವೈಜ್ಞಾನಿಕ ಮನೋಭಾವ ಬೆಳೆಸುವ ನಿಟ್ಟಿನಲ್ಲಿ ಸಾಹಿತ್ಯಗಳ ಕೃತಿಗಳ ಓದು ಹಾಗೂ ರಚನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರಕಾಶನದ ವತಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸಲಾಗುವುದು. ಭಾಷೆ, ವೈಚಾರಿಕತೆ ಹಾಗೂ ಸಾಮಾಜಿಕ ಪ್ರಜ್ಞೆಯ ದೃಷ್ಟಿಯಿಂದ ರಾಜ್ಯದ ಗಮನ ಸೆಳೆದಿರುವ ಜಿಲ್ಲೆಯ ವಿಶಿಷ್ಟತೆಯನ್ನು ಪುಸ್ತಕಗಳ ಮೂಲಕ ದಾಖಲಿಸುವ ಕೆಲಸವನ್ನು ಮಾಡಲಾಗುವುದು ಅಂತ ಹೇಳಿದರು. ಜನವರಿ 12ರಂದು ಬೆಳಗ್ಗೆ 10:30 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಲಿದ್ದು, ಎಂಆರ್ಎಂ ಪ್ರಕಾಶನದ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಕವಿ ಹಾಗೂ ಶಿಕ್ಷಕ ಕೊತ್ತೆತ್ತಿ ರಾಜು ಅವರ ಒಗವಕಲ್ಲು ಶಿವಲಿಂಗ ಕವನ ಸಂಕಲನ, ಕನ್ನಡ ಉಪನ್ಯಾಸಕರಾದ ಲೋಕೇಶ್ ಬೆಕ್ಕಡಲಿ ಅವರ ಸಾಹಿತ್ಯಾಚರಣ, ಶಿಕ್ಷಣ ಕುರಿತಾದ ಲೇಖನಗಳ ಸಿದ್ಧಾಂತದಾಚಿಗೆ ಕೃತಿ ಮತ್ತು
ಚಂದ್ರಶೇಖರ್ ದಾಕೋಳಿ ಅವರ ಅಂಕಣ ಬರಹ ಹಾಗೂ ವಿಶೇಷ ಲೇಖನಗಳನ್ನು ಒಳಗೊಂಡ ಮುಕ್ತ ಮತ್ತು ಸ್ವತಂತ್ರ ಕೃತಿಗಳನ್ನು ಲೋಕಾರ್ಪಣೆ ಮಾಡಲಾಗುವುದು ಅಂತ ಹೇಳಿದರು. ಈ ಪ್ರಕಾಶನ ಸಂಸ್ಥೆಯನ್ನು ನಾವು ಇಲ್ಲಿ ಆರಂಭ ಮಾಡ್ತಾ ಇದ್ದೇವೆ. ಈ ಪ್ರಕಾಶನ ಸಂಸ್ಥೆಯ ಉದ್ಘಾಟನೆ ಇದೇ ಭಾನುವಾರ ಜನವರಿ 12ಕ್ಕೆ ಸ್ವಾಮಿ ವಿವೇಕಾನಂದ ರಂಗಮಂದಿರದಲ್ಲಿ ಆಗ್ತಾಯಿದೆ. ಈ ಕಾರ್ಯಕ್ರಮದ ಅಂಗವಾಗಿ 3 ಪುಸ್ತಕಗಳು ಲೋಕಾರ್ಪಣೆ ಆಗ್ತಾ ಇದ್ದಾವೆ. ಕವಿ ಮತ್ತು ಶಿಕ್ಷಕರಾದಂಥ ಕೊತ್ತತ್ತಿ ರಾಜು ಅವರ 7ನೇ ಕೃತಿ ಒಗೆವಕಲ್ಲು ಶಿವಲಿಂಗ ಅನ್ನುವ ಒಂದು ಕವನ ಸಂಕಲನ ಲೋಕಾರ್ಪಣೆ ಆಗ್ತಾ ಇದೆ. ಹಾಗೆ ಲೋಕೇಶ್ ಬೆಕ್ಕಳಲೆ ಉಪನ್ಯಾಸಕರು, ಅವರ ಸಂಸ್ಕೃತಿ ಮತ್ತು ಸಾಹಿತ್ಯ ಚಿಂತನೆ ಕುರಿತಾದಂಥ ಪುಸ್ತಕ ಅದು ಕೂಡ ನಮ್ಮ ಪ್ರಕಾಶನ ಸಂಸ್ಥೆಯಿಂದ ಅವರದ್ದು ಚೊಚ್ಚಲ ಕೃತಿ, ನಮ್ಮ ಪ್ರಕಾಶನ ಸಂಸ್ಥೆಯ ಮೊದಲ ಕೃತಿ, ಅದು ಲೋಕಾರ್ಪಣೆ ಆಗ್ತಾಯಿದೆ. ಹಾಗೆ ಚಂದ್ರಶೇಖರ ದಾಕೋಳಿ, ನನ್ನ ವೃತ್ತಿ ಜೀವನದಲ್ಲಿ 25 ವರ್ಷಗಳ ಕಾಲ ಬರೆದಂಥ ಅಂಕಣ ಬರಹಗಳು ಮತ್ತು ವಿಶೇಷ ಲೇಖನಗಳ ಸಂಗ್ರಹದ ಒಂದು ಪುಸ್ತಕವನ್ನು ನಮ್ಮ ಪ್ರಕಾಶನ ಸಂಸ್ಥೆ ವತಿಯಿಂದ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಖ್ಯಾತ ವಿಮರ್ಶಕರಾದ ಡಾಕ್ಟರ್ ನಾರಾಯಣ ಬಾಲಸುಬ್ರಹ್ಮಣ್ಯಂ, ಬಳ್ಳಾರಿಯ ಲೋಹಿಯ ಪ್ರಕಾಶನದ ಪ್ರಕಾಶಕರಾದ ಶ್ರೀ ಚನ್ನಬಸವಣ್ಣ ಹಾಗೂ ಮದ್ದೂರು ತಾಲೂಕು ಮಾದರಹಳ್ಳಿಯ ಸಾವಯವ ಕೃಷಿಕರಾದ ಮಾದರಹಳ್ಳಿ ಹಿರೇಗೌಡ ಅವರ ಅಸಾಮಾನ್ಯ ಸಾಧನೆ ಮತ್ತು ಸಾಮಾಜಿಕ ಕೊಡುಗೆಯನ್ನು ಪರಿಗಣಿಸಿ ಅಭಿನಂದಿಸಲಾಗುವುದು ಅಂತ ಅವರು ಹೇಳಿದರು. ಇವತ್ತು ನಾವು ಉದ್ಘಾಟನೆ ಮಾಡುವಂಥ ಸಮಾರಂಭದಲ್ಲಿ ಇದೇ ಜಿಲ್ಲೆಯಲ್ಲಿ ಪೂರ್ವಾಶ್ರಮದಲ್ಲಿ ಅವರು ADC ಆಗಿ MD ಮೈಶುಗರ್ನ MD ಆಗಿದ್ದಂಥ ನಾಗರಾಜ್ ಸರ್ ಇಂದು ಅವರು ನಿಷ್ಠಾನಂದ ಸ್ವಾಮೀಜಿ ಆಗಿದ್ದಾರೆ. ಒಂದು ವೈಚಾರಿಕ ಹಿನ್ನೆಲೆ ಉಳ್ಳಂಥ ಸ್ವಾಮೀಜಿಯವರು, ಅವರು ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನು ಅನುಸರಿಸೋಂಥ ಒಬ್ಬ ಸ್ವಾಮೀಜಿಯವರು. ಅವರ ಮುಖಾಂತರ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಪ್ರಕಾಶನ ಸಂಸ್ಥೆ ಉದ್ಘಾಟನೆ ಆದರೆ ನಮಗೊಂದು ಒಳ್ಳೆಯ ಅವರದೇ ಒಂದು ವೈಚಾರಿಕ ಒಂದು ಹಿನ್ನೆಲೆ ನಮಗೂ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಅವರನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ಕೊಳ್ಳೋಕೆ ಹೇಳಿದ್ದೀವಿ. ಅದೇ ರೀತಿ ನಮ್ಮ ಪ್ರಕಾಶನ ಸಂಸ್ಥೆ ಉದ್ಘಾಟನೆಯನ್ನು ಖ್ಯಾತ ಸಾಹಿತಿಗಳಾದಂಥ ಕುಮ್ಮು ವೀರಭದ್ರಪ್ಪನವರು ಬಂದು ಮಾಡಿಕೊಡ್ತಾ ಇದ್ದಾರೆ. ಅದೇ ರೀತಿ ಅಂದಿನ ಉದ್ಘಾಟನಾ ಒಂದು ಸಂದರ್ಭದಲ್ಲಿ 3 ಕೃತಿಗಳನ್ನ ಏನು ಬಿಡುಗಡೆ ಮಾಡ್ತಾಯಿದ್ದಾರೆ, ಅದನ್ನ ಖ್ಯಾತ ವಾಗ್ಮಿಗಳಾದಂಥ ಮತ್ತು ಚಿಂತಕರಾದಂಥ ಪ್ರೊಫೆಸರ್ ಕೃಷ್ಣೇಗೌಡರು ಬಿಡುಗಡೆ ಮಾಡ್ತಾಯಿದ್ದಾರೆ. ಮತ್ತು 3 ಜನ ಸಾಧಕರಿಗೆ ಸನ್ಮಾನವನ್ನು ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮೇಡಮ್ ಅವರು ನಡೆಸ್ಕೊಳ್ತಿದ್ದಾರೆ. ಇಷ್ಟು ಕಾರ್ಯಕ್ರಮಗಳನ್ನ ಅಂದು ನಡೆಯೋದ್ರಿಂದ ತಾವು ಹೆಚ್ಚಿನ ಒಂದು ಜನಗಳಿಗೆ ಒಂದು ತಿಳಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಂಡ್ಯ ಜಿಲ್ಲಾ ಪಂಚಾಯತ್ನ ಸಿಇಒ ಶೇಖ್ ತನ್ವೀರ್ ಆಸಿಫ್ ರವರು ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಮಕ್ಕಳ ಹಾಜರಾತಿ ಮತ್ತು ಶೈಕ್ಷಣಿಕ ಪ್ರಗತಿ ಕುರಿತು ಪರಿಶೀಲನೆ ನಡೆಸಿದರು. ಮಂಡ್ಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶೇಖ್ ತನ್ವೀರ್ ಆಸಿಫ್ ರವರು ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತೆಂಡೆಕೆರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ದಿಢೀರ್ ಭೇಟಿ ನೀಡಿ ಮಕ್ಕಳ ಹಾಜರಾತಿ ಮತ್ತು ಶೈಕ್ಷಣಿಕ ಪ್ರಗತಿ ಕುರಿತು ಪರಿಶೀಲನೆ ನಡೆಸಿದರು. ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಟಿ. ಮಂಜು ಅವರೊಡನೆ ತೆಂಡೆಕೆರೆ ಗ್ರಾಮದ ರಾಮಸ್ವಾಮಿ ಬಿನ್ ಚಿನ್ನಬೋವಿರವರ ಈ ಸ್ವತ್ತಿನ ಕುರಿತು ಸ್ಥಳ ಮಂಜೂರು ಮಾಡಿ ತುರ್ತಾಗಿ ವರದಿ ನೀಡುವಂತೆ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಸೂಚನೆ ನೀಡಿದರು. ನಂತರ ತೆಂಡೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳನ್ನು ತುರ್ತಾಗಿ ಬಗೆಹರಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಅದೇ ರೀತಿ ಪಾಂಡುಪುರ ತಾಲೂಕು ಚಿನಕುರಳಿ ಗ್ರಾಮದ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ಶ್ರೀರಂಗಪಟ್ಟಣ ತಾಲೂಕು ಬಾಬುರಾಯನ ಕೊಪ್ಪಲು ಗ್ರಾಮದ ಪ್ರೌಢಶಾಲೆಗಳಿಗೂ ಭೇಟಿ ನೀಡಿದರು. ಶುಕ್ರವಾರ ನಾಡಿನಾದ್ಯಂತ ವೈಕುಂಠ ಏಕಾದಶಿಯನ್ನು ಆಚರಿಸಲಾಗುತ್ತಿದ್ದು, ಮದ್ದೂರು ತಾಲೂಕಿನ ಶಿಂಷಾ ನದಿಯ ದಂಡೆಯಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲೂ ವಿಶೇಷ ಪೂಜೆ ನಡೆಯಿತು. ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದ್ದು, ಮದ್ದೂರು ಪಟ್ಟಣದ ಶಿಂಷಾ ನದಿಯ ದಡಿಯ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಲ್ಲೂ ಕೂಡ ವಿಶೇಷ ಪೂಜಾ ಕೈಂಕರ್ಯಗಳು ಅರ್ಥಪೂರ್ಣವಾಗಿ ಜರುಗಿದವು. ಕದಲಿಪುರ ಗ್ರಾಮದಲ್ಲಿರುವ ಪುರಾತನ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು. ಮಂಡ್ಯ ಜಿಲ್ಲೆ ಮದ್ದೂರಿನ ಶಿಂಷಾ ನದಿ ದಡದ ಕದಲಿಪುರದಲ್ಲಿ ವಿಶೇಷ ಆಕರ್ಷಣೀಯವಾಗಿ ದೇವರ ಪೂಜೆ ನಡೆಯಿತು. ಮುಂಜಾನೆಯಿಂದಲೂ ನಡೆಯುತ್ತಿರುವ ವಿಶೇಷ ಪೂಜೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದರು. ದೇವರಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಟ್ರಸ್ಟ್ ಅಧ್ಯಕ್ಷರಾದ ಶಿವರಾಮ್ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳು ಜರುಗಿದವು. ಸರದಿ ಸಾಲಿನಲ್ಲಿ ನಿಂತು ವೈಕುಂಠನ ದರ್ಶನವನ್ನು ಭಕ್ತರು ಪಡೆದುಕೊಂಡರು. ವಿಶೇಷ ಪೂಜೆ ಹಿನ್ನೆಲೆಯಲ್ಲಿ ಭಕ್ತರಿಗೆ ಲಾಡು ಹಾಗೂ ಪ್ರಸಾದವನ್ನು ವಿತರಣೆ ಮಾಡಲಾಯಿತು. ಇಲ್ಲಿ ಪ್ರತಿ ವರ್ಷ ಸುಮಾರು
ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ 12 ವರ್ಷ, ಇದು 13ನೇ ವರ್ಷ. 13 ವರ್ಷದಿಂದ ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಈ ವರ್ಷ ತುಂಬಾ ಜಾಸ್ತಿ ಆಗಿದೆ. ವರ್ಷಕ್ಕಿಂತ 5,000, 6,000, 8,000, 10,000 ಇನ್ನೂ ಜಾಸ್ತಿ ಆಗಿದೆ. ವ್ರತ ಮಾಡಿದ್ರೆ ನಿಜವಾಗ್ಲೂ ಭಗವಂತ ವೈಕುಂಠ ಕರ್ಕೊಂಡು ಹೋಗ್ತಾನೆ ಅಂತ ಒಂದು ಪ್ರತೀತಿ ಇದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಾಕನಕೆರೆಯಲ್ಲಿ ಬಾಗಿನ ಸಮರ್ಪಿಸಿದ ಕೇಂದ್ರ ಸಚಿವರು. ಕಾಯಕ ಯೋಗಿಗಳಿಗೆ ಹೃದಯ ಸ್ಪರ್ಶಿ ಸನ್ಮಾನ. ರಾಜ್ಯ ಸರ್ಕಾರದ ನಡವಳಿಕೆಗೆ ಚಾಟಿ ಬೀಸಿದ ಕುಮಾರಸ್ವಾಮಿ. ಜಿಲ್ಲೆಯಾದ್ಯಂತ ಸಂಭ್ರಮದ ವೈಕುಂಠ ಏಕಾದಶಿ ಆಚರಣೆ. ಹೊಸಹಳ್ಳಿಯ ಶ್ರೀನಿವಾಸ ದೇವಾಲಯದಲ್ಲಿ ವಿಶೇಷ ಪೂಜೆ. ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣ. ಮಂಡ್ಯದಲ್ಲಿ 3 ದಿನಗಳ ನಾಟಕೋತ್ಸವ ಆರಂಭ. ನಾಟಕ ಅಕಾಡೆಮಿ ಅಧ್ಯಕ್ಷ ನಾಗರಾಜಮೂರ್ತಿ ಚಾಲನೆ. ಗಮನ ಸೆಳೆದ ಜುಗಾರಿ ಕ್ರಾಸ್ ರಂಗಪ್ರಯೋಗ. ಯುವ ಜನತೆ ಮತ್ತು ಪತ್ರಿಕೋದ್ಯಮ ಕುರಿತ ವಿಚಾರ ಸಂಕಿರಣ. ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆ ಬಗ್ಗೆ ದಿನೇಶ್ ಅಮೀನ್ ಮಟ್ಟು ವಿಷಾದ. ಸಾಮಾಜಿಕ ಜಾಲತಾಣಗಳ ಬಗ್ಗೆ ಆತಂಕ. ರಾಷ್ಟ್ರೀಯ ಹೆದ್ದಾರಿಯ ಸರ್ವಿಸ್ ರಸ್ತೆ ವೀಕ್ಷಣೆ. ಅಪಘಾತ ವಲಯ ತಪ್ಪಿಸಲು ಚಿಂತನೆ. ಶಾಸಕ ರವಿಕುಮಾರ್ ಗೌಡ ನೇತೃತ್ವ. ಭತ್ತ ಖರೀದಿ ಕೇಂದ್ರ ತೆರೆಯಲು ಹೆಚ್ಚಿದ ಒತ್ತಡ. ಬಿಜೆಪಿ ರೈತ ಮೋರ್ಚಾದಿಂದ ಹೋರಾಟ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ